ಎಲ್ಲರಿಗೂ ನಮಸ್ಕಾರ. ಜ್ಞಾನಾರಂಭ ಫಾರ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ಒಂದು ತರಗತಿಯಲ್ಲಿ 2012ರಿಂದ 2023ರವರೆಗೆ ನಡೆದಂತಹ ಕೆಸೆಟ್ ಪತ್ರಿಕೆ 1ರ ಇನ್ಫಾರ್ಮೇಷನ್ ಅಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ವಿಭಾಗದಲ್ಲಿ ಕೇಳಲಾದಂತಹ ಪ್ರಶ್ನೆಗಳಿಗೆ ಉತ್ತರ ನೀಡುವಂತಹ ಸರಣಿಯನ್ನು ಪ್ರಾರಂಭಿಸಿದ್ದೀವಿ. ಸೊ ಈ ಭಾಗದಲ್ಲಿ 2012, 2013 ಮತ್ತು 2014ಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ಅಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿಯಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅವುಗಳಿಗೆ ಉತ್ತರವನ್ನು ನೋಡೋಣ. ಸೊ ಹಾಗಿದ್ರೆ 2012ರ ಪತ್ರಿಕೆಯಲ್ಲಿ ಮೊದಲ ಪ್ರಶ್ನೆಯನ್ನು ನೋಡೋಣ. ಒಂದು ಸಾಫ್ಟ್ವೇರ್ ಕಂಪನಿಯು ತನ್ನ ನೂತನ ಆಪರೇಟಿಂಗ್ ಸಿಸ್ಟಮ್ ತಂತ್ರಾಂಶಕ್ಕಾಗಿ ಕನಿಷ್ಠ 1 GB RAM ಮತ್ತು 2 GB RAM ಅನ್ನು ಶಿಫಾರಸು ಮಾಡುತ್ತದೆ. ಈ ಆಪರೇಟಿಂಗ್ ಸಿಸ್ಟಮ್ ಅನ್ನು 1 GB RAM ಇರುವ ಗಣಕಯಂತ್ರದಲ್ಲಿ ಇನ್ಸ್ಟಾಲ್ ಮಾಡಲು ಪ್ರಯತ್ನಿಸಿದಾಗ ಉಂಟಾಗಬಲ್ಲ ಪರಿಣಾಮವು. ಇದನ್ನು ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ ಕ್ವಶನ್ ಅನ್ನ, ಎ ಸಾಫ್ಟ್ವೇರ್ ಕಂಪನಿ ಸ್ಟೇಟ್ಸ್ 1 GB RAM minimum and 2 GB RAM recommended for its new operating system software. The likely outcome of attempting to install this operating system on a computer with 1 GB RAM would be that ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಗಳನ್ನು ನೋಡೋದಾದ್ರೆ ಆಪ್ಷನ್ ಎ ಫೈಲ್ಗಳು ಉಳಿಯುವುದಿಲ್ಲ, ಫೈಲ್ಸ್ ವಿಲ್ ಫೇಲ್ ಟು ಸೇವ್. ಆಪ್ಷನ್ ಬಿ ಇತರ ಸಾಧನಗಳು ಕೆಲಸ ಮಾಡುವುದಿಲ್ಲ, ಪೆರಿಫರಲ್ ಡಿವೈಸ್ ವಿಲ್ ಫೇಲ್ ಟು ವರ್ಕ್. ಆಪ್ಷನ್ ಸಿ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಆಗುವುದಿಲ್ಲ, ದ ಆಪರೇಟಿಂಗ್ ಸಿಸ್ಟಮ್ ವಿಲ್ ಫೇಲ್ ಟು ಇನ್ಸ್ಟಾಲ್. ಗಣಕಯಂತ್ರವು ತನ್ನ ಪರಿಪೂರ್ಣ ಸಾಮರ್ಥ್ಯದಲ್ಲಿ ಕೆಲಸ ಮಾಡುವುದಿಲ್ಲ, ದ ಕಂಪ್ಯೂಟರ್ ವಿಲ್ ನಾಟ್ ರನ್ ಅಟ್ ಇಟ್ಸ್ ಆಪ್ಟಿಮಮ್ ಪರ್ಫಾರ್ಮೆನ್ಸ್. ಸೊ ಇಲ್ಲಿ ಸರಿಯಾದ ಉತ್ತರ ಏನು ಅಂತಂದ್ರೆ ಆಪ್ಷನ್ ಡಿ, ಗಣಕಯಂತ್ರವು ತನ್ನ ಪರಿಪೂರ್ಣ ಸಾಮರ್ಥ್ಯದಲ್ಲಿ ಕೆಲಸ ಮಾಡುವುದಿಲ್ಲ, ದ ಕಂಪ್ಯೂಟರ್ ವಿಲ್ ನಾಟ್ ರನ್ ಅಟ್ ಇಟ್ಸ್ ಆಪ್ಟಿಮಮ್ ಪರ್ಫಾರ್ಮೆನ್ಸ್. ಸೊ ಇಲ್ಲಿ ಏನು ಅಂತಂದ್ರೆ ಒಂದು ಸಾಫ್ಟ್ವೇರ್ ಕಂಪನಿ ನೂತನ ಆಪರೇಟಿಂಗ್ ಸಿಸ್ಟಮ್ ತಂತ್ರಾಂಶಕ್ಕಾಗಿ 1 GB RAM ಮತ್ತು 2 GB RAM ಅನ್ನ ಶಿಫಾರಸು ಮಾಡುತ್ತೆ. ಸೊ ಇಲ್ಲಿ 1 GB RAM ಅನ್ನೇ ನಾವು ಗಣಕಯಂತ್ರದಲ್ಲಿ ಇನ್ಸ್ಟಾಲ್ ಮಾಡಲಿಕ್ಕೆ ಪ್ರಯತ್ನಿಸಿದಾಗ ಏನಾಗುತ್ತೆ, ಅದು ತನ್ನ ಪರಿಪೂರ್ಣ ಸಾಮರ್ಥ್ಯದಲ್ಲಿ ಇಲ್ಲಿ ಅದು ಪರ್ಫಾರ್ಮೆನ್ಸ್ ನ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. ನಂತರ ಎರಡನೇ ಪ್ರಶ್ನೆ ನೋಡೋದಾದ್ರೆ, ದತ್ತಾಂಶ ಗೌಪ್ಯತೆಯ ತಂತ್ರಗಳು ಮುಖ್ಯವಾಗಿ ಉಪಯುಕ್ತವಾಗಿರುವುದು. ಡೇಟಾ ಎನ್ಕ್ರಿಪ್ಷನ್ ಟೆಕ್ನಿಕ್ ಆರ್ ಪರ್ಟಿಕ್ಯುಲರ್ಲಿ ಯೂಸ್ಫುಲ್ ಫಾರ್. ಆಪ್ಷನ್ ಎ ಸಂಗ್ರಹದ ಜಾಗವನ್ನು ಕಡಿಮೆ ಮಾಡುವುದು, ರಿಡ್ಯೂಸಿಂಗ್ ಸ್ಟೋರೇಜ್ ಸ್ಪೇಸ್ ರಿಕ್ವೈರ್ಮೆಂಟ್ಸ್. ಆಪ್ಷನ್ ಬಿ ದತ್ತಾಂಶದ ಸಮಗ್ರತೆಯನ್ನು ಉತ್ತಮಗೊಳಿಸುವುದು, ಇಂಪ್ರೂವಿಂಗ್ ಡೇಟಾ ಇಂಟಿಗ್ರಿಟಿ. ಆಪ್ಷನ್ ಸಿ ದತ್ತಾಂಶ ಸಂವಹನ ವ್ಯವಸ್ಥೆಗಳಲ್ಲಿ ದತ್ತಾಂಶವನ್ನು ಕಾಪಾಡುವುದು, ಪ್ರೊಟೆಕ್ಟಿಂಗ್ ಡೇಟಾ ಇನ್ ಡೇಟಾ ಕಮ್ಯುನಿಕೇಶನ್ ಸಿಸ್ಟಮ್. ಆಪ್ಷನ್ ಡಿ ಮೇಲಿನ ಎಲ್ಲಾ ಆಯ್ಕೆಗಳು ಸರಿ, ಆಲ್ ಆಫ್ ದ ಅಬೌವ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ದತ್ತಾಂಶ ಗೌಪ್ಯತೆಯ ತಂತ್ರಗಳು ಮುಖ್ಯವಾಗಿ ಉಪಯುಕ್ತವಾಗಿರುವುದು ಇಲ್ಲಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸಂಗ್ರಹದ ಜಾಗವನ್ನ ಕಡಿಮೆ ಮಾಡೋದಾಗಿರುತ್ತೆ, ದತ್ತಾಂಶದ ಸಮಗ್ರತೆಯನ್ನು ಉತ್ತಮಗೊಳಿಸುವುದು ಕೂಡ ಆಗಿರುತ್ತೆ, ದತ್ತಾಂಶ ಸಂವಹನ ವ್ಯವಸ್ಥೆಗಳಲ್ಲಿ ದತ್ತಾಂಶವನ್ನ ಕೂಡ ಕಾಪಾಡುವುದು ದತ್ತಾಂಶ ಗೌಪ್ಯತೆಯ ತಂತ್ರ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಅಂದ್ರೆ ಮೇಲಿನ ಎಲ್ಲ ಆಯ್ಕೆಗಳು ಕೂಡ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಡೇಟಾ ಎನ್ಕ್ರಿಪ್ಷನ್ ಟೆಕ್ನಿಕ್ ಆರ್ ಪರ್ಟಿಕ್ಯುಲರ್ಲಿ ಯೂಸ್ಫುಲ್ ಫಾರ್ ರಿಡ್ಯೂಸಿಂಗ್ ಸ್ಟೋರೇಜ್ ಸ್ಪೇಸ್ ರಿಕ್ವೈರ್ಮೆಂಟ್ಸ್ ಅಂಡ್ ಇಂಪ್ರೂವಿಂಗ್ ಡೇಟಾ ಇಂಟಿಗ್ರಿಟಿ, ಪ್ರೊಟೆಕ್ಟಿಂಗ್ ಡೇಟಾ ಇನ್ ಡೇಟಾ ಕಮ್ಯುನಿಕೇಶನ್ ಸಿಸ್ಟಮ್, ಆಲ್ ಆಫ್ ದ ಎಬೋ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ, ಕೆಳಗಿನವುಗಳಲ್ಲಿ ಯಾವುದು ಸಂವಹನ ಚಕ್ರದ ಒಂದು ಅತ್ಯವಶ್ಯಕ ಭಾಗವಾಗಿದೆ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಸೆನ್ಷಿಯಲ್ ಕಂಪೋನೆಂಟ್ ಆಫ್ ಕಮ್ಯುನಿಕೇಶನ್ ಸೈಕಲ್? ಆಪ್ಷನ್ ಎ ಒಂದು ಸಂದೇಶ, ಎ ಮೆಸೇಜ್. ಆಪ್ಷನ್ ಬಿ ಒಂದು ದುಭಾಷಿ, ಅನ್ ಇಂಟರ್ಪ್ರಿಟರ್. ಆಪ್ಷನ್ ಸಿ ಒಂದು ಇಮೇಲ್ ಖಾತೆ, ಅನ್ ಇಮೇಲ್ ಅಕೌಂಟ್. ಆಪ್ಷನ್ ಡಿ ಒಂದು ಅಂತರ್ಜಾಲದ ಸಂಪರ್ಕ, ಅನ್ ಇಂಟರ್ನೆಟ್ ಕನೆಕ್ಷನ್. ಸೊ ಇಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸಂವಹನ ಚಕ್ರದ ಒಂದು ಅತ್ಯವಶ್ಯಕ ಭಾಗವಾಗಿದೆ ಅಂತಂದ್ರೆ ಇಲ್ಲಿ ಒಂದು ಸಂದೇಶ ಆರ್ ಎ ಮೆಸೇಜ್. ಇಲ್ಲಿ ಸಂವಹನ ಚಕ್ರದ ಅತ್ಯವಶ್ಯಕ ಭಾಗ ಅಂತಂದ್ರೆ ಸಂದೇಶ ಆಗಿರುತ್ತೆ. ಸೊ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ, ಒಂದು ಹಾರ್ಡ್ ಡಿಸ್ಕಿನ ದೈನಂದಿನ ಬ್ಯಾಕಪ್ ನಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಒಳಗೊಂಡಿರುತ್ತದೆ? ವಿಚ್ ಆಫ್ ದ ಫಾಲೋವಿಂಗ್ ವುಡ್ ಬಿ ಇನ್ಕ್ಲೂಡೆಡ್ ಇನ್ ಎ ಡೈಲಿ ಬ್ಯಾಕಪ್ ಆಫ್ ಎ ಹಾರ್ಡ್ ಡಿಸ್ಕ್? ಆಪ್ಷನ್ ಎ ಎಲ್ಲಾ ಫೈಲ್ಗಳು, ಇಂದಿನ ದಿನದಲ್ಲಿ ಬದಲಾಯಿಸಿದಂತಹ ಎಲ್ಲಾ ಫೈಲ್ಗಳು. ಆಪ್ಷನ್ ಸಿ ಇಂದಿನ ದಿನದಲ್ಲಿ ಬದಲಾಯಿಸಿದಂತಹ ಎಲ್ಲಾ ದತ್ತಾಂಶದ ಫೈಲ್ಗಳು. ಆಪ್ಷನ್ ಡಿ ಇಂದಿನ ದಿನದಲ್ಲಿ ಬದಲಾಯಿಸಿದ ಎಲ್ಲಾ ಪ್ರೋಗ್ರಾಂ ಫೈಲ್ಗಳು. ಆಪ್ಷನ್ ಎ ಆಲ್ ಫೈಲ್ಸ್. ಆಪ್ಷನ್ ಬಿ ಆಲ್ ಫೈಲ್ಸ್ ಚೇಂಜ್ಡ್ ಇನ್ ದ ಫಾಸ್ಟ್ ಡೇ. ಆಪ್ಷನ್ ಸಿ ಆಲ್ ಡೇಟಾ ಫೈಲ್ಸ್ ಚೇಂಜ್ಡ್ ಇನ್ ದ ಫಾಸ್ಟ್ ಡೇ. ಆಪ್ಷನ್ ಡಿ ಆಲ್ ಪ್ರೋಗ್ರಾಮ್ ಫೈಲ್ಸ್ ಚೇಂಜ್ಡ್ ಇನ್ ದ ಫಾಸ್ಟ್ ಡೇ. ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಅಂತಂದ್ರೆ ಆಪ್ಷನ್ ಎ ಎಲ್ಲಾ ಫೈಲ್ಗಳು ಕೂಡ ಇಲ್ಲಿ ಬರುತ್ತೆ. ಸೊ ಒಂದು ಹಾರ್ಡ್ ಡಿಸ್ಕ್ ನಲ್ಲಿ ದೈನಂದಿನ ಬ್ಯಾಕಪ್, ಇಲ್ಲಿ ಡೈಲಿ ಬ್ಯಾಕಪ್ ಅಲ್ಲಿ ಹಾರ್ಡ್ ಡಿಸ್ಕ್ ನಲ್ಲಿ ಯಾವುದನ್ನ ಒಳಗೊಂಡಿರುತ್ತದೆ ಅಂತಂದ್ರೆ ಎಲ್ಲಾ ಫೈಲ್ಗಳನ್ನ ಕೂಡ ಒಳಗೊಂಡಿರುತ್ತದೆ. ಇಂದಿನ ದಿನದಲ್ಲಿ ಬದಲಾಯಿಸಿದಂತಹ ಫೈಲ್ಗಳಾಗಿರ್ಬೋದು,
ಇಂದಿನದಲ್ಲಿ ಬದಲಾಯಿಸಿದಂತಹ ದತ್ತಾಂಶದ ಫೈಲ್ಗಳಾಗಿರ್ಬೋದು, ಇಂದಿನ ದಿನದಲ್ಲಿ ಬದಲಾಯಿಸಿದಂತಹ ಎಲ್ಲಾ ಪ್ರೋಗ್ರಾಮ್ ಫೈಲ್ಗಳು, ಇವೆಲ್ಲ ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಆಲ್ ಫೈಲ್ಸ್ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ, ಒಬ್ಬ ವ್ಯಕ್ತಿ ಒಂದು ಫೈಲ್ನಲ್ಲಿನ ವೈರಸ್ ಅನ್ನ ಪತ್ತೆ ಹಚ್ಚಿ ಅದನ್ನ ಶುಭ್ರಗೊಳಿಸಲು ಬಯಸುತ್ತಾನೆ. ಇದನ್ನ ಸಾಧಿಸಲು ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಸೂಕ್ತವಾದ ಪ್ರಕ್ರಿಯೆಯಾಗಿದೆ? ಎ ಯೂಸರ್ ವಾಂಟ್ಸ್ ಟು ಡಿಟೆಕ್ಟ್ ಅಂಡ್ ಕ್ಲೀನ್ ಎ ವೈರಸ್ ಇನ್ಫೆಕ್ಟೆಡ್ ಫೈಲ್ ಆಸ್ ಇಟ್ ಈಸ್ ಓಪನ್. ವಿಚ್ ಆಫ್ ದಿ ಫಾಲೋವಿಂಗ್ ಪ್ರೊಸೀಜರ್ ವುಡ್ ಬೆಸ್ಟ್ ಅಚೀವ್ ದಿಸ್? ಇಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ, ಒಬ್ಬ ವ್ಯಕ್ತಿ ಒಂದು ಫೈಲ್ನಲ್ಲಿನ ವೈರಸ್ ಅನ್ನ ಪತ್ತೆ ಹಚ್ಚಿ ಅದನ್ನ ಶುಭ್ರಗೊಳಿಸಲು ಬಯಸ್ತಾನೆ. ಸೊ ಇದನ್ನ ಸಾಧಿಸಲು ಈ ಕೆಳಗಣದಲ್ಲಿ ಯಾವುದು ಅತ್ಯಂತ ಸೂಕ್ತವಾದ ಪ್ರಕ್ರಿಯೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಇಲ್ಲಿ ಒಂದು ಲೋಕಲ್ ವೈರಸ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ, ಸ್ಕೆಡ್ಯೂಲ್ ಎ ಲೋಕಲ್ ವೈರಸ್ ಸ್ಕ್ಯಾನ್, ಒಂದು ರಿಯಲ್ ಟೈಮ್ ವೈರಸ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ, ಯುಟಿಲೈಸ್ ಎ ರಿಯಲ್ ಟೈಮ್ ವೈರಸ್ ಸ್ಕ್ಯಾನ್. ಆಪ್ಷನ್ ಸಿ ಒಂದು ನಿಗದಿತ ನೆಟ್ವರ್ಕ್ ಸ್ಕ್ಯಾನ್ ಮಾಡುವ ಮೂಲಕ, ಪರ್ಫಾರ್ಮ್ ಎ ಸ್ಕೆಡ್ಯೂಲ್ ನೆಟ್ವರ್ಕ್ ವೈರಸ್ ಸ್ಕ್ಯಾನ್. ಆಪ್ಷನ್ ಡಿ ಎಲ್ಲ ಹಾರ್ಡ್ ಡಿಸ್ಕ್ ಗಳ ಸಂಪೂರ್ಣ ವೈರಸ್ ಸ್ಕ್ಯಾನ್ ಮಾಡುವ ಮೂಲಕ, ಪರ್ಫಾರ್ಮ್ ಎ ಕಂಪ್ಲೀಟ್ ವೈರಸ್ ಸ್ಕ್ಯಾನ್ ಆಫ್ ಆಲ್ ಹಾರ್ಡ್ ಡಿಸ್ಕ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ, ಒಂದು ರಿಯಲ್ ಟೈಮ್ ವೈರಸ್ ಸ್ಕ್ಯಾನ್ ಮಾಡುವ ಮೂಲಕ, ಯುಟಿಲೈಸ್ ಎ ರಿಯಲ್ ಟೈಮ್ ವೈರಸ್ ಸ್ಕ್ಯಾನ್. ಸೊ ಇದರಿಂದ ಒಬ್ಬ ವ್ಯಕ್ತಿ ಒಂದು ಫೈಲ್ ನಲ್ಲಿನ ವೈರಸ್ ಅನ್ನ ಪತ್ತೆ ಹಚ್ಚಿ ಅದನ್ನ ಕ್ಲೀನ್ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ. ಸೊ ಯಾವುದು ಅಂತಂದ್ರೆ, ಒಂದು ರಿಯಲ್ ಟೈಮ್ ವೈರಸ್ ಸ್ಕ್ಯಾನ್ ಮಾಡುವ ಮೂಲಕ, ಯುಟಿಲೈಸ್ ಎ ರಿಯಲ್ ಟೈಮ್ ವೈರಸ್ ಸ್ಕ್ಯಾನ್. ಸೊ ಇದು ಸರಿಯಾದ ಉತ್ತರ. ನಂತರದ ಕೊನೆಯ ಪ್ರಶ್ನೆ, 2012ರ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಮದರ್ ಬೋರ್ಡಿನ ಬ್ಯಾಟರಿ ವಿಫಲಗೊಂಡಿದೆ ಎಂಬುದನ್ನು ಸೂಚಿಸುತ್ತದೆ? ವಿಚ್ ಆಫ್ ದ ಫಾಲೋವಿಂಗ್ ವುಡ್ ಇಂಡಿಕೇಟ್ ದಟ್ ದ ಮದರ್ ಬೋರ್ಡ್ ಬ್ಯಾಟರಿ ಆಸ್ ಫೇಲ್ಡ್? ಆಪ್ಷನ್ ಎ ಆಪರೇಟಿಂಗ್ ಸಿಸ್ಟಮ್ನ ಪಾಸ್ವರ್ಡ್ಗಳು ಕಳೆದು ಹೋದಾಗ, ಆಪರೇಟಿಂಗ್ ಸಿಸ್ಟಮ್ ಪಾಸ್ವರ್ಡ್ ಆರ್ ಲಾಸ್ಟ್. ಆಪ್ಷನ್ ಬಿ ಹಾರ್ಡ್ ಡಿಸ್ಕ್ ನ ಮೇಲಿನ ಫೈಲ್ಗಳು ಕಳೆದು ಹೋದಾಗ, ಫೈಲ್ಸ್ ಆನ್ ದ ಹಾರ್ಡ್ ಡಿಸ್ಕ್ ಆರ್ ಲಾಸ್ಟ್ ಆರ್ ಕರಪ್ಟೆಡ್. ಆಪ್ಷನ್ ಸಿ ವರ್ಚುವಲ್ ಮೆಮೊರಿ ಸೇರಿದಂತೆ ಎಲ್ಲಾ ಹಾರ್ಡ್ವೇರ್ ಸೆಟ್ಟಿಂಗ್ಗಳು ಮೊದಲಿನ ಮೌಲ್ಯಗಳಿಗೆ ಹಿಂದಿರುಗಿದಾಗ, ಹಾರ್ಡ್ವೇರ್ ಸೆಟ್ಟಿಂಗ್ ಇನ್ಕ್ಲೂಡಿಂಗ್ ವರ್ಚುವಲ್ ಮೆಮೊರಿ ರಿವರ್ಟ್ ಟು ಡಿಫಾಲ್ಟ್ ವ್ಯಾಲ್ಯೂಸ್. ಆಪ್ಷನ್ ಡಿ ಪ್ರಸ್ತುತ ದಿನಾಂಕ ಮತ್ತು ಸಮಯ ಸೇರಿದಂತೆ ಎಲ್ಲಾ ಹಾರ್ಡ್ವೇರ್ ಸೆಟ್ಟಿಂಗ್ಗಳು ಮೊದಲಿನ ಮೌಲ್ಯಗಳಿಗೆ ಹಿಂದಿರುಗಿದಾಗ, ಹಾರ್ಡ್ವೇರ್ ಸೆಟ್ಟಿಂಗ್ಸ್ ಇನ್ಕ್ಲೂಡಿಂಗ್ ಕರೆಂಟ್ ಡೇಟಾ ಅಂಡ್ ಟೈಮ್ ರಿವರ್ಟ್ ಟು ಡಿಫಾಲ್ಟ್ ವ್ಯಾಲ್ಯೂಸ್. ಸೊ ಇಲ್ಲಿ ಏನಂತ ಕೇಳಿದಾರೆ ಪ್ರಶ್ನೆ ಅಂತಂದ್ರೆ, ಯಾವುದು ಮದರ್ ಬೋರ್ಡ್ ನ ಬ್ಯಾಟರಿ ವಿಫಲಗೊಂಡಿದೆ? ಇಲ್ಲಿ ಇಂಡಿಕೇಟ್ ದ ಮದರ್ ಬೋರ್ಡ್ ಬ್ಯಾಟರಿ ಆಸ್ ಫೇಲ್ಡ್. ಇಲ್ಲಿ ಯಾವ್ದು ಇಂಡಿಕೇಟ್ ಮಾಡುತ್ತೆ ಮದರ್ ಬೋರ್ಡ್ ಬ್ಯಾಟರಿ ಫೇಲ್ಡ್ ಆಗಿರೋದನ್ನ ಅಂತಂದ್ರೆ, ಪ್ರಸ್ತುತ ದಿನಾಂಕ ಮತ್ತು ಸಮಯ ಸೇರಿದಂತೆ ಎಲ್ಲಾ ಹಾರ್ಡ್ವೇರ್ ಸೆಟ್ಟಿಂಗ್ಗಳು ಮೊದಲಿನ ಮೌಲ್ಯಗಳಿಗೆ ಹಿಂದಿರುಗಿದಾಗ. ಸೊ ಇಲ್ಲಿ ಯಾವುದೋ ಒಂದು ಡೇಟ್ ಇರುತ್ತೆ, ನೀವು ಕರೆಂಟ್ ಡೇಟ್ ಇವತ್ತಿನ ಡೇಟ್ ಹಾಕಿರ್ತೀರಾ, ಸೊ ನವೆಂಬರ್ 13 ಅಂತೇಳಿ. ಸೊ ಅದೇನಾಗಿರುತ್ತೆ, ನಿಮ್ ಕರೆಂಟ್ ಡೇಟ್ 2015 ಅಲ್ಲ ಅಥವಾ 2020 ಡೇಟು ಮತ್ತೆ ಯಾವುದೋ ತಿಂಗಳದ್ದು ಹೋಗಿರುತ್ತೆ. ಸೊ ಅವಾಗ ಇಲ್ಲಿ ಏನಾಗಿದೆ, ಮದರ್ ಬೋರ್ಡ್ ಬ್ಯಾಟರಿ ಇಲ್ಲಿ ಫೇಲ್ಡ್ ಆಗಿದೆ ಅನ್ನೋದನ್ನ ಇಲ್ಲಿ ಅದು ಸೂಚಿಸುತ್ತೆ ಅನ್ನೋದನ್ನ ಈ ಒಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ಉತ್ತರ ಆಪ್ಷನ್ ಡಿ ಆಗುತ್ತೆ. ಇದಿಷ್ಟು 2012ಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಆಗಿತ್ತು. 2013ರ ಪ್ರಶ್ನೆ ಪತ್ರಿಕೆಯ ಮೊದಲನೇ ಪ್ರಶ್ನೆ, ವಿದ್ಯುನ್ಮಾನ ನಿಧಿಗಳ ವರ್ಗಾವಣೆ ವ್ಯವಸ್ಥೆಯು ಡ್ಯಾಶ್ ಅನ್ನ ಉಪಯೋಗಿಸುತ್ತದೆ? ಎಲೆಕ್ಟ್ರಾನಿಕ್ ಫಂಡ್ಸ್ ಟ್ರಾನ್ಸ್ಫರ್ ಸಿಸ್ಟಮ್ ಮೇಕ್ ಯೂಸ್ ಆಫ್ MICR. ಆಪ್ಷನ್ ಬಿ ಮಾರ್ಕ್ ಸೆನ್ಸಿಂಗ್. ಆಪ್ಷನ್ ಸಿ ಫೋರ್ಟ್ ಎ ಪಂಚ್. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ವಿದ್ಯುನ್ಮಾನ ನಿಧಿಗಳ ವರ್ಗಾವಣೆ ವ್ಯವಸ್ಥೆಯು ಯಾವುದನ್ನ ಉಪಯೋಗಿಸುತ್ತದೆ ಅಂತಂದ್ರೆ MICR. ಅದು MICR. ಈ MICR ನ ಫುಲ್ ಫಾರ್ಮ್ ಏನು ಅಂತಂದ್ರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್. ಸೊ ಇದನ್ನ ಎಲ್ಲಿ ಬಳಸ್ತೇವೆ ಅಂತಂದ್ರೆ, ಚೆಕ್ ನಂಬರ್ಗಳ ಪಕ್ಕದಲ್ಲಿ ಈ MICR ಕೋಡ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್. ಸೊ ಇದು ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಸಿಸ್ಟಮ್ ಅಲ್ಲಿ MICR ನ ಬಳಸ್ತೇವೆ. ಇದು ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ನಂತರದ ಪ್ರಶ್ನೆ, ಸೀರಿಯಲ್ ಆಕ್ಸೆಸ್ ಸ್ಟೋರೇಜ್ಗೆ ಮಾತ್ರ ಕೆಳಗಿನ ಯಾವುದನ್ನ ಉಪಯೋಗಿಸುತ್ತಾರೆ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಯೂಸ್ಡ್ ಫಾರ್ ಸೀರಿಯಲ್ ಆಕ್ಸೆಸ್ ಸ್ಟೋರೇಜ್ ಓನ್ಲಿ? ಸೊ ಇಲ್ಲಿ ಆಪ್ಷನ್ ಎ ರ್ಯಾಮ್, ಆಪ್ಷನ್ ಬಿ ಮ್ಯಾಗ್ನೆಟಿಕ್ ಡಿಸ್ಕ್, ಆಪ್ಷನ್ ಸಿ ಕೋರ್ ಮೆಮೊರಿ, ಆಪ್ಷನ್ ಡಿ ಮ್ಯಾಗ್ನೆಟಿಕ್ ಟೇಪ್. ಸೊ ಇಲ್ಲಿ ಸೀರಿಯಲ್ ಆಕ್ಸೆಸ್ ಸ್ಟೋರೇಜ್ಗೆ ಈ ಕೆಳಗಿನ ಯಾವುದನ್ನ ಬಳಸ್ತಾರೆ ಅಂತಂದ್ರೆ ಮ್ಯಾಗ್ನೆಟಿಕ್ ಟೇಪ್ ಅನ್ನ ಇಲ್ಲಿ ಸೀರಿಯಲ್ ಆಕ್ಸೆಸ್ ಸ್ಟೋರೇಜ್ಗೆ ಬಳಸ್ತಾರೆ. ಸೊ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. ನಂತರದ ಪ್ರಶ್ನೆ, ಸಾಮಾನ್ಯ ಕಾಗದದ ಚೂರಿನಿಂದ ನೇರವಾಗಿ ಕ್ಯಾರೆಕ್ಟರ್ಗಳನ್ನು ಓದಬಲ್ಲ ಇನ್ಪುಟ್ ಉಪಕರಣ? ಆನ್ ಇನ್ಪುಟ್ ಡಿವೈಸ್ ವಿಚ್ ಕ್ಯಾನ್ ರೀಡ್ ಕ್ಯಾರೆಕ್ಟರ್ಸ್ ಡೈರೆಕ್ಟ್ಲಿ ಫ್ರಮ್ ಅನ್ ಆರ್ಡಿನರಿ ಪೀಸ್ ಆಫ್ ಪೇಪರ್. ಆಪ್ಷನ್ ಎ OCR,
ಆಪ್ಷನ್ ಬಿ OMR, ಆಪ್ಷನ್ ಸಿ MSI, ಆಪ್ಷನ್ ಡಿ POS. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ OCR ಸರಿಯಾದ ಉತ್ತರ ಆಗುತ್ತೆ. ಈ OCR ನ ಫುಲ್ ಫಾರ್ಮ್ ನ ಹೇಳೋದಾದ್ರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್. ಸೊ ಇಲ್ಲಿ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಇದು an input device which can read character directly from ordinary piece of paper. ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಸಾಮಾನ್ಯ ಕಾಗದದ ಚೂರಿನಿಂದ ನೇರವಾಗಿ ಕ್ಯಾರೆಕ್ಟರ್ಗಳನ್ನು ಓದಬಲ್ಲಂತಹ ಇನ್ಪುಟ್ ಉಪಕರಣ ಅಂದ್ರೆ ಅದು OCR ಆಗಿರುತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ನಂತರದ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ಮಾಹಿತಿಯ ಸಮಗ್ರತೆ ಡ್ಯಾಶ್ ಅನ್ನು ಸೂಚಿಸುತ್ತದೆ. ಡೇಟಾ ಇಂಟಿಗ್ರಿಟಿ ರೆಫರ್ಸ್ ಟು ಆಪ್ಷನ್ ಎ ಮಾಹಿತಿಯ ಏಕಾಂತತೆ, ಆಪ್ಷನ್ ಬಿ ಮಾಹಿತಿಯ ಭದ್ರತೆ, ಆಪ್ಷನ್ ಸಿ ಮಾಹಿತಿಯ ಸಿಂಧುತ್ವ, ಆಪ್ಷನ್ ಡಿ ಮಾಹಿತಿಯ ಸರಳತೆ. ಡೇಟಾ ಇಂಟಿಗ್ರಿಟಿ ರೆಫರ್ಸ್ ಟು ಆಪ್ಷನ್ ಎ ಪ್ರೈವಸಿ ಆಫ್ ಡೇಟಾ, ಆಪ್ಷನ್ ಬಿ ಸೆಕ್ಯೂರಿಟಿ ಆಫ್ ಡೇಟಾ, ಆಪ್ಷನ್ ಸಿ ವ್ಯಾಲಿಡಿಟಿ ಆಫ್ ಡೇಟಾ, ಆಪ್ಷನ್ ಡಿ ಸಿಂಪ್ಲಿಸಿಟಿ ಆಫ್ ಡೇಟಾ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ ಮಾಹಿತಿಯ ಸಮಗ್ರತೆಯು ಮಾಹಿತಿಯ ಸಿಂಧುತ್ವವನ್ನ ಅಥವಾ ವ್ಯಾಲಿಡಿಟಿ ಆಫ್ ಡೇಟಾವನ್ನ ಸೂಚಿಸುತ್ತದೆ. ಸೊ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ಮಾಹಿತಿಯ ಸಮಗ್ರತೆಯು ಮಾಹಿತಿಯ ಸಿಂಧುತ್ವವನ್ನ ಇಲ್ಲಿ ಸೂಚಿಸುತ್ತದೆ ಅಂತ ಹೇಳ್ಬೋದು. ನಂತರ 2013ರ ಕೊನೆಯ ಪ್ರಶ್ನೆ, ಹಬ್ಗಿಂತ ನೆಟ್ವರ್ಕ್ನಲ್ಲಿ ಆದ್ಯತೆಯಲ್ಲಿ ಸ್ವಿಚ್ ಅನ್ನ ಏಕೆ ಉಪಯೋಗಿಸುತ್ತಾರೆ? ವೈ ವುಡ್ ಎ ಸ್ವಿಚ್ ಬಿ ಯೂಸ್ಡ್ ಇನ್ ಎ ನೆಟ್ವರ್ಕ್ ಇನ್ ಎ ಪ್ರಿಫರೆನ್ಸ್ ಟು ಹಬ್? ಆಪ್ಷನ್ ಎ ನೆಟ್ವರ್ಕ್ ಸಂಚಾರವನ್ನು ಕಡಿಮೆ ಮಾಡಲು, ಟು ರಿಡ್ಯೂಸ್ ದ ನೆಟ್ವರ್ಕ್ ಟ್ರಾಫಿಕ್. ಆಪ್ಷನ್ ಬಿ ಎಲ್ಲಾ ವೈರಸ್ಗಳ ಹರಡುವಿಕೆ ತಡೆಯಲು, ಟು ಪ್ರಿವೆಂಟ್ ದ ಸ್ಪ್ರೆಡ್ ಆಫ್ ಆಲ್ ವೈರಸಸ್. ಆಪ್ಷನ್ ಸಿ ಇಂಟರ್ನೆಟ್ಗೆ ಕಂಪ್ಯೂಟರ್ ಅನ್ನು ನೇರವಾಗಿ ಜೋಡಿಸಲು, ಟು ಕನೆಕ್ಟ್ ಎ ಕಂಪ್ಯೂಟರ್ ಡೈರೆಕ್ಟ್ಲಿ ಟು ದ ಇಂಟರ್ನೆಟ್. ಆಪ್ಷನ್ ಡಿ ವರ್ಕ್ ಸ್ಪೇಸ್ ನಲ್ಲಿ ಪಾಸ್ವರ್ಡ್ ಭದ್ರತೆಯನ್ನು ನಿವಾರಿಸಲು. ಸೊ ಇಲ್ಲಿ ಟು ಮ್ಯಾನೇಜ್ ಪಾಸ್ವರ್ಡ್ ಸೆಕ್ಯೂರಿಟಿ ಅಟ್ ವರ್ಕ್ ಸ್ಟೇಷನ್. ಇಲ್ಲಿ ಏನಂತ ಕೇಳಿದ್ದಾರೆ ಅಂದ್ರೆ ಹಬ್ಗಿಂತ ನೆಟ್ವರ್ಕ್ ನಲ್ಲಿ ಆದ್ಯತೆಯಲ್ಲಿ ಸ್ವಿಚ್ ಅನ್ನ ಏಕೆ ಉಪಯೋಗಿಸುತ್ತಾರೆ? ವೈ ವುಡ್ ಎ ಸ್ವಿಚ್ ಬಿ ಯೂಸ್ಡ್ ಇನ್ ಎ ನೆಟ್ವರ್ಕ್ ಇನ್ ಎ ಪ್ರಿಫರೆನ್ಸ್ ಟು ಎ ಹಬ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 49ಕ್ಕೆ ಉತ್ತರ ಯಾವ್ದಾಗುತ್ತೆ ಅಂದ್ರೆ ನೆಟ್ವರ್ಕ್ ನ ಸಂಚಾರವನ್ನ ಕಡಿಮೆ ಮಾಡಲಿಕ್ಕೆ, ಟು ರಿಡ್ಯೂಸ್ ದ ನೆಟ್ವರ್ಕ್ ಟ್ರಾಫಿಕ್ ನ ಕಡಿಮೆ ಮಾಡಲಿಕ್ಕೆ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಹಬ್ ಅನ್ನ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ನಂತರ 2014ರ ಪ್ರಶ್ನೆ ಪತ್ರಿಕೆಯ ಮೊದಲನೇ ಪ್ರಶ್ನೆಯನ್ನು ನೋಡೋದಾದ್ರೆ ಮಾಹಿತಿಯ ಒಂದು ಪ್ರಮಾಣ ಯಾವುದು? ವಾಟ್ ಇಸ್ ಅನ್ ಯೂನಿಟ್ ಆಫ್ ಇನ್ಫಾರ್ಮೇಶನ್? ಬಿಟ್, ಬೈಟ್, ಗ್ರಾಮ್, ಹರ್ಡ್ಸ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಮಾಹಿತಿಯ ಒಂದು ಪ್ರಮಾಣ ಯಾವುದು ಅಂತಂದ್ರೆ ಬಿಟ್ ಆಗುತ್ತೆ. ಬಿಟ್ ನಂತರ ಬೈಟ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ವಾಟ್ ಇಸ್ ಯೂನಿಟ್ ಆಫ್ ಇನ್ಫಾರ್ಮೇಶನ್ ಅಂದ್ರೆ ಬಿಟ್ ಆಗುತ್ತೆ. ಮಾಹಿತಿಯ ಒಂದು ಪ್ರಮಾಣ ಯಾವುದು ಅಂದ್ರೆ ಬಿಟ್ ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು MS ಆಫೀಸ್ ನ ಕ್ರಮಬದ್ಧ ಆವೃತ್ತಿ ಅಲ್ಲ? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ವ್ಯಾಲಿಡ್ ವರ್ಷನ್ ಆಫ್ MS ಆಫೀಸ್? ಆಪ್ಷನ್ ಎ ಆಫೀಸ್ XP, ಆಪ್ಷನ್ ಬಿ ಆಫೀಸ್ ವಿಸ್ಟಾ, ಆಪ್ಷನ್ ಸಿ ಆಫೀಸ್ 2007, ಆಪ್ಷನ್ ಡಿ ಆಫೀಸ್ 2010. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ ಈ ಕೆಳಗಿನಲ್ಲಿ ಯಾವುದು MS ಆಫೀಸ್ ನ ಕ್ರಮಬದ್ಧ ಆವೃತ್ತಿ ಅಲ್ಲ ಅಂತಂದ್ರೆ ಆಪ್ಷನ್ ಬಿ ಆಫೀಸ್ ವಿಸ್ಟಾ ಇದು MS ಆಫೀಸ್ ನ ಕ್ರಮಬದ್ಧ ಆವೃತ್ತಿ ಆಗಿರುವುದಿಲ್ಲ. ಸೊ ಇಲ್ಲಿ ಆಫೀಸ್ XP ಆಗಿರಬಹುದು, ಆಫೀಸ್ 2007 ಆಗಿರಬಹುದು, ಆಫೀಸ್ 2010 ಆಗಿರಬಹುದು, ಇದೆಲ್ಲ MS ಆಫೀಸ್ ನ ಒಂದು ಆವೃತ್ತಿಯಲ್ಲಿ ಬರುವಂತದ್ದು. ಆಫೀಸ್ ವಿಸ್ಟಾ ಬಂದು ಸೊ ಇಲ್ಲಿ MS ಆಫೀಸ್ ನ ಕ್ರಮಬದ್ಧ ಆವೃತ್ತಿಯಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ನಂತರದ ಪ್ರಶ್ನೆ, ERP ಯು ಯಾವುದರ ಸಂಕ್ಷಿಪ್ತ ರೂಪವಾಗಿದೆ? ERP ಇಸ್ ಆನ್ ಆಕ್ರೋನಿಮ್ ಫಾರ್ ಆಪ್ಷನ್ ಎ ಎಂಟರ್ಪ್ರೈಸ್ ರಿಟೈರ್ಮೆಂಟ್ ಪ್ಲಾನಿಂಗ್, ಆಪ್ಷನ್ ಬಿ ಎಂಟರ್ಪ್ರೈಸ್ ರಿಲೇಶನ್ಶಿಪ್ ಪ್ಲಾನಿಂಗ್, ಆಪ್ಷನ್ ಸಿ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್, ಆಪ್ಷನ್ ಡಿ ಎಂಟರ್ಪ್ರೈಸ್ ರೀಆರ್ಡರ್ ಪ್ಲಾನಿಂಗ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ ERP ಯ ಫುಲ್ ಫಾರ್ಮ್ ಅಥವಾ ಆಕ್ರೋನಿಮ್ ನೋಡೋದಾದ್ರೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ನಂತರದ ಪ್ರಶ್ನೆ, ಟ್ರೋಜನ್ ಆರ್ಸ್ ಒಂದು. ಟ್ರೋಜನ್ ಆರ್ಸ್ ಇಸ್ ಎ ಆಪ್ಷನ್ ಎ ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಕಾರ್ಯಗಳನ್ನು ಒದಗಿಸುವಂತಹ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್. ಎ ಸಾಫ್ಟ್ವೇರ್ ಪ್ರೋಗ್ರಾಮ್ಸ್ ವಿಚ್ ಪ್ರೊವೈಡ್ಸ್ ಫಂಕ್ಷನ್ಸ್ ವಿತಿನ್ ಮೈಕ್ರೋಸಾಫ್ಟ್ ವರ್ಡ್. ಆಪ್ಷನ್ ಬಿ ಕಂಪ್ಯೂಟರ್ ವೈರಸ್ ಅನ್ನ ಪತ್ತೆ ಹಚ್ಚಲು ವಿನ್ಯಾಸಗೊಳಿಸಿರುವ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್. ಎ ಸಾಫ್ಟ್ವೇರ್ ಪ್ರೋಗ್ರಾಮ್ ಡಿಸೈನ್ ಟು ಡಿಟೆಕ್ಟ್ ಕಂಪ್ಯೂಟರ್ ವೈರಸ್. ಆಪ್ಷನ್ ಸಿ ಒಂದು ಮಾಹಿತಿಯ ವ್ಯವಸ್ಥೆಯ ಗುಣಮಟ್ಟ ಹೆಚ್ಚಿಸಲು ವಿನ್ಯಾಸಗೊಳಿಸಿರುವಂತಹ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಅನ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಡಿಸೈನ್ ಟು ಎನ್ಹಾನ್ಸ್ ದ ಕ್ವಾಲಿಟಿ ಆಫ್
ಆನ್ ಇನ್ಫಾರ್ಮೇಶನ್ ಸಿಸ್ಟಮ್. ಆಪ್ಷನ್ ಡಿ ಮೇಲ್ನೋಟಕ್ಕೆ ಕಾನೂನುಬದ್ಧವಾಗಿ ಕಾಣಿಸಿ ಆಂತರ್ಯದಲ್ಲಿ ಹಾನಿಯನ್ನು ಮಾಡುವಂತಹ ಕಾರ್ಯಗಳನ್ನೊಳಗೊಂಡಂತಹ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್. ಎ ಸಾಫ್ಟ್ವೇರ್ ಪ್ರೋಗ್ರಾಮ್ ದಟ್ ಅಪಿಯರ್ಸ್ ಲೆಜಿಟಿಮೇಟ್ ಬಟ್ ಕಂಟೈನ್ ಎ ಹೈಡನ್ ಫಂಕ್ಷನ್ ದಟ್ ಕಾಸ್ ಡ್ಯಾಮೇಜ್. ಟ್ರೋಜನ್ ಆರ್ಸ್ ಅನ್ನೋದು ಏನಾಗಿದೆ ಅಂತಂದ್ರೆ ಒಂದು ಮೇಲ್ನೋಟಕ್ಕೆ ಕಾನೂನುಬದ್ಧವಾಗಿ ಕಾಣಿಸಿ ಆಂತರ್ಯದಲ್ಲಿ ಹಾನಿಯನ್ನುಂಟು ಮಾಡುವಂತಹ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್ ಆಗಿದೆ. ಸೊ ಇಲ್ಲಿ ಎ ಸಾಫ್ಟ್ವೇರ್ ಪ್ರೋಗ್ರಾಮ್ ದಟ್ ಅಪಿಯರ್ಸ್ ಲೆಜಿಟಿಮೇಟ್ ಬಟ್ ಕಂಟೈನ್ ಹೈಡನ್ ಫಂಕ್ಷನ್ ದಟ್ ಕಾಸ್ ಡ್ಯಾಮೇಜ್. ಸೊ ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ, ಬೈನರಿ ಪದ್ಧತಿಯು ಯಾವ ಸಂಖ್ಯೆಗಳನ್ನ ಮಾತ್ರ ಬಳಸುತ್ತದೆ? ಬೈನರಿ ಸಿಸ್ಟಮ್ ಆಫ್ ನಂಬರ್ಸ್ ಯೂಸಸ್ ಓನ್ಲಿ. ಆಪ್ಷನ್ ಎ 1 ಮತ್ತು 2, 1 and 2. ಆಪ್ಷನ್ ಬಿ 0 ಮತ್ತು 1, 0 and 1. ಆಪ್ಷನ್ ಸಿ 2 ಮತ್ತು 3, 2 and 3. ಆಪ್ಷನ್ ಡಿ 3 ಮತ್ತು 4, 3 and 4. ಇಲ್ಲಿ ಸರಿಯಾದ ಉತ್ತರ ಬೈನರಿ ಪದ್ಧತಿ ಅಂದ್ರೆ ನಾವು 0 ಮತ್ತು 1 ಅನ್ನು ನಾವು ಇಲ್ಲಿ ಬೈನರಿ ಪದ್ಧತಿಯ ಸಂಖ್ಯೆಗಳಾಗಿ ಬಳಸ್ತೇವೆ. ಸೊ ಹಾಗಾಗಿ ಇಲ್ಲಿ ಬೈನರಿ ಸಿಸ್ಟಮ್ ನಂಬರ್ಸ್ ಯಾವಾಗಲೂ ಕೂಡ 0 ಮತ್ತೆ 1 ಆಗಿರುತ್ತೆ. ಸೊ ಹಾಗಾಗಿ ಇದು ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ನಂತರ 2014ರ ಪ್ರಶ್ನೆ ಪತ್ರಿಕೆ ಕೊನೆಯ ಪ್ರಶ್ನೆ, ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಅನ್ನು ಚಲಾಯಿಸಬಲ್ಲಂತಹ ಒಂದು ಆಪರೇಟಿಂಗ್ ಸಿಸ್ಟಮ್ ಸಾಮರ್ಥ್ಯವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ದ ಎಬಿಲಿಟಿ ಆಫ್ ಆನ್ ಆಪರೇಟಿಂಗ್ ಸಿಸ್ಟಮ್ ಟು ರನ್ ಮೋರ್ ದೆನ್ ಒನ್ ಅಪ್ಲಿಕೇಶನ್ ಅಟ್ ಎ ಟೈಮ್ ಇಸ್ ಕಾಲ್ಡ್. ಆಪ್ಷನ್ ಎ ಮಲ್ಟಿ ಯೂಸರ್ ಕಂಪ್ಯೂಟಿಂಗ್. ಆಪ್ಷನ್ ಬಿ ಮಲ್ಟಿ ಟಾಸ್ಕಿಂಗ್. ಆಪ್ಷನ್ ಸಿ ಟೈಮ್ ಶೇರಿಂಗ್. ಆಪ್ಷನ್ ಡಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಸೊ ಇಲ್ಲಿ ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಚಲಾಯಿಸಬಲ್ಲಂತಹ ಒಂದು ಆಪರೇಟಿಂಗ್ ಸಿಸ್ಟಮ್ ಸಾಮರ್ಥ್ಯವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಮಲ್ಟಿ ಟಾಸ್ಕಿಂಗ್ ಅಂತೇಳಿ ಕರಿತೇವೆ. ಸೊ ಇಲ್ಲಿ ಒಂದೇ ಸಮಯದಲ್ಲಿ ಒಂದಕ್ಕಿಂತ ದ ಎಬಿಲಿಟಿ ಆಫ್ ಅನ್ ಆಪರೇಟಿಂಗ್ ಸಿಸ್ಟಮ್ ಟು ರನ್ ಮೋರ್ ದೆನ್ ಒನ್ ಅಪ್ಲಿಕೇಶನ್ ಅಟ್ ಎ ಟೈಮ್ ಇಸ್ ಕಾಲ್ಡ್ ಮಲ್ಟಿ ಟಾಸ್ಕಿಂಗ್ ಅಂತ ಕರಿತೇವೆ. ಸೊ ಇವಿಷ್ಟು 2012, 2013 ಮತ್ತೆ 2014ಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರವನ್ನು ನೀಡಿದ್ದೀವಿ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ವಿಭಾಗದಲ್ಲಿ. ಸೊ ನಂತರದ ವಿಡಿಯೋದಲ್ಲಿ 2015, 2016 ಮತ್ತೆ 2017ಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ಬರುತ್ತೆ. ನಂತರದಲ್ಲಿ 18, 20, 21, 23ಕ್ಕೆ ಸಂಬಂಧಪಟ್ಟಂತೆ ಒಂದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಲ್ಲಿ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಸಂಪೂರ್ಣವಾಗಿ ಪ್ರಶ್ನೆ ಪತ್ರಿಕೆಗಳಿಗೆ ನಿಮಗೆ ಉತ್ತರವನ್ನು ಸಿಗ್ತದೆ ಅಂತ ಹೇಳ್ತಾ, ಇಲ್ಲಿವರೆಗೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಚಾನಲ್ನ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ವಿ. ಧನ್ಯವಾದಗಳು.